ಜಾತಿ ಗಣತಿ ಜಾತಿ ಸಮೀಕ್ಷೆ ಏನ್ ಬೇಕಾದರೂ ಹೇಳಿ ಈಗ ಈ ವಿಚಾರದಲ್ಲಿ ಬಹುದೊಡ್ಡದಾಗಿ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ಕಾರಣ ಕ್ಯಾಬಿನೆಟ್ನಲ್ಲಿ ಅದರ ಚರ್ಚೆ ನಡೆಯಕ್ಕೆ ಶುರುವಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದೆ, ಇದನ್ನು ಜಾರಿಗೆ ತರಬೇಕಾ ಅಥವಾ ಈಗ ಸದ್ಯಕ್ಕೆ ಬೇಡವಾ ಅಂತ ಹೇಳಿ. ಕ್ಯಾಬಿನೆಟ್ನಲ್ಲಿ ಕೆಲವರದ್ದು ಪರ ಇದೆ, ಕೆಲವರದ್ದು ವಿರೋಧ ಇದೆ, ಕೆಲವರು ತಟಸ್ಥವಾಗಿದ್ದಾರೆ. ಇನ್ನು ಸಮುದಾಯಗಳು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಇದರಿಂದ ಸರ್ಕಾರದ ಮೇಲೆ ಬೀಳುವಂತ ಪರಿಣಾಮಗಳೇನು, ಇವೆಲ್ಲವೂ ಕೂಡ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಅಂತೆ. ಜಾತಿ ಗಣತಿ ವರದಿ ಸೀಲ್ ಓಪನ್ ಮಾಡಿದೆ ಈಗ ಸಂಪುಟ. ಜಾತಿ ಗಣತಿ ಪ್ರಮುಖ ಅಂಶಗಳ ಟಿಪ್ಪಣಿಯನ್ನ ಕ್ಯಾಬಿನೆಟ್ಗೆ ಈಗ ಮುಖ್ಯಮಂತ್ರಿಗಳು ವಿವರಿಸಿದ್ದಾರಂತೆ. ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಪರ ವಿರೋಧ ಚರ್ಚೆ ಇದೆ, ತಟಸ್ಥರು ಇದ್ದಾರೆ. ಪರ ವಿರೋಧ ಎರಡೂ ವಾದವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಲಿಸ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿಯ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಅನ್ನುವಂತಹ ಮಾಹಿತಿಗಳು ಈಗಷ್ಟೇ ಕ್ಯಾಬಿನೆಟ್ನಿಂದ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಇವತ್ತೇನು ಮಾಡ್ತಾರೆ ಸರ್ಕಾರ, ಜಾರಿ ಮಾಡ್ತಾರಾ ಅಥವಾ ಇನ್ನೊಂದು ಕಮಿಟಿಯನ್ನು ರಚನೆ ಮಾಡ್ತಾರಾ, ಇನ್ನೊಂದಿಷ್ಟು ಕಾಲಹರಣವನ್ನು ಮಾಡ್ತಾರಾ ಅಥವಾ ಸಮಯಾವಕಾಶವನ್ನು ತೆಗೆದುಕೊಳ್ತಾರಾ? ಕಾರಣ ಕೇಂದ್ರದಿಂದ ಕೂಡ ಗಣತಿ ಆರಂಭವಾಗಬೇಕಾಗಿದ್ದು ಜನಗಣತಿ, ಅದಕ್ಕಿಂತಲೂ ಮುಂಚಿತವಾಗಿ ನಾವೇ ಬಿಡುಗಡೆ ಮಾಡೋಣ ಅಂತಾರ, ಅಥವಾ ಅವ್ರದ್ದು ನಮ್ಮದು ಕಂಪೇರ್ ಮಾಡ್ಕೊಂಬಿಟ್ಟ ತದನಂತರ ನೋಡೋಣ ಅಂತಾರ, ಅಥವಾ ಈಗ ಮೈ ಮೇಲೆ ಎಳ್ಕೊಳ್ಳುವಂಥ ಸ್ಥಿತಿಯಲ್ಲಿ ಸರ್ಕಾರ ಇಲ್ವಾ? ಇನ್ನೋದ್ರ ಪರವಾಗಿ ಯಾರ್ಯಾರಿದ್ದಾರೆ ಜಾತಿ ಗಣತಿ ಪರವಾಗಿ ಅಂತಂದರೆ ಮುಖ್ಯಮಂತ್ರಿಗಳೇ ಇದನ್ನು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆಲ್ಲ ತಯಾರಿಯನ್ನು ಮಾಡ್ಕೊಂಡಿರ್ಬೇಕಾದ್ರೆ ಅವ್ರು ವಿರೋಧ ಮಾಡೋಕ್ಕಾಗತ್ತೆ. ಅವರು ಪರವಾಗಿದ್ದಾರೆ, ಪರಮೇಶ್ವರ್ ಅವರು ಪರವಾಗಿದ್ದಾರೆ, KJ ಜಾರ್ಜ್ ಅವರು ಪರವಾಗಿದ್ದಾರೆ, ಇನ್ನು HC ಮಹದೇವಪ್ಪ ಅವರು ಪರವಾಗಿದ್ದಾರೆ, ಕಡೆಗೆ ಸತೀಶ್ ಜಾರಕಿಹೊಳಿ ಅವರು ಪರವಾಗಿದ್ದಾರೆ, ಪ್ರಿಯಾಂಕ ಖರ್ಗೆ ಅವರು ಪರವಾಗಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಪರವಾಗಿದ್ದಾರೆ, ರಹೀಂ ಖಾನ್ ಅವರು ಪರವಾಗಿದ್ದಾರೆ, ಸಂತೋಷ್ ಲಾಡ್ ಕೂಡ ಪರವಾಗಿದ್ದಾರೆ, RB ತಿಮ್ಮಾಪೂರು, ಶಿವರಾಜ್ ತಂಗಡಿಗೆ, KN ರಾಜಣ್ಣ, ಭೈರತಿ ಸುರೇಶ್, ಮಂಕಾಳಸುಬ್ಬ ವೈದ್ಯ, ಮಧು ಬಂಗಾರಪ್ಪನವರು, NS ಬೋಸರಾಜು, KH ಮುನಿಯಪ್ಪನವರು, ಇವರೆಲ್ಲರೂ ಕೂಡ ಇದರ ಪರವಾಗಿ ನಿಂತ್ಕೊಂಡಿದ್ದಾರೆ, ಜಾತಿ ಗಣತಿಯ ಪರವಾಗಿ. ಆದರೆ ಪ್ರಿಯಾಂಕ ಖರ್ಗೆ ಅವರು ಹೇಳೋದು ಅದನ್ನು ಜಾತಿ ಗಣತಿ ಅಂತ ಕರೆಯೋಕ್ಕೆ ಹೋಗಬೇಡಿ ಅಂತ ಹೇಳಿ. ಅವರು ಇದನ್ನು ಕರೆಯುವಂಥದ್ದೇ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಜಾತಿಗಳು ನಿಂತಿವೆ ಅನ್ನುವಂಥದ್ರ ಮೇಲೆ ಸಮೀಕ್ಷೆಯನ್ನು ಮಾಡಿದ್ದೀವಿ ಅಂತ ಹೇಳಿ. ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಕರೀರಿ ಅಂತ ಪ್ರಿಯಾಂಕ ಅವರು ಹೇಳ್ತಾ ಇರೋದು. ಸೊ ಹಾಗಾಗಿ ನೀವು ಅದನ್ನು ಹೇಗೆ ಬೇಕಾದರೂ ಕರ್ಕೊಳ್ಳಿ, ಬಟ್ ಇದು ಗಣತಿನೇ ಅನ್ನುವಂಥ ಲೆಕ್ಕಾಚಾರಗಳು, ಬಟ್ ನಂಬರ್ಸ್ಗಳು ಬಂದಿರೋದ್ರಿಂದ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯ ಚರ್ಚೆ ಆರಂಭವಾಗಿದೆ. ಸಂಪುಟ ಉಪಸಮಿತಿ ರಚನೆಗೆ ಕೆಲ ಸಚಿವರು ಒಲವನ್ನು ತೋರುತ್ತಾ ಇದ್ದಾರೆ. ಹಾಗೇನು ಕಾಲಹರಣಕ್ಕೆ ಜಾತಿ ಗಣತಿ ವರದಿ ಪರಿಶೀಲನೆಗೆ ಸಮಿತಿ ರಚಿಸುವಂತೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಏನು ಪ್ರಯೋಜನ? ಆಲ್ಮೋಸ್ಟ್ ಆಲ್ 11 ವರ್ಷ ಆಗ್ತು. ಆಗ 2015 ಅಂತಂದರೆ 11 ವರ್ಷ ಆಗೋಯ್ತು ನಿಮಗೆ. ಅಲ್ಲಿಂದ ಈಗ ಏನೆಲ್ಲ ಬದಲಾವಣೆಗಳಾಗಿದೆ ಅದನ್ನು ಇಟ್ಕೊಂಡ್ಬಿಟ್ಟು ನೀವು ಈಗ ಜಾರಿ ಮಾಡಿ ಅದಕ್ಕೆ ಒಳ ಮೀಸಲಾತಿಗಳನ್ನು ಕೊಡ್ತೀನಿ ಅಂತಂದರೆ ಅನ್ಯಾಯ ಅಲ್ವಾ ಅದು ಕೆಲವು ಸಮುದಾಯಗಳಿಗೆ? ಸೊ ಈಗ ಸಮಿತಿ ರಚನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸಂಬಂಧಿಸಿದ ಸಚಿವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿ ಅಂತ ಸುದೀರ್ಘವಾಗಿ ಚರ್ಚೆ ನಡೀತಾ ಇದೆ ಅಂತೆ. ಆ ನಿಟ್ಟಿನಲ್ಲಿ ಕೆಲವರದ್ದು ಪರವಾಗಿದೆ, ಕೆಲವರದ್ದು ವಿರೋಧವಾಗಿದೆ, ಕೆಲವರು ಒಂದಿಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಏನಾಗ್ತಾ ಇದೆ ಈಗ ಕ್ಯಾಬಿನೆಟ್ನಲ್ಲಿ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ನಾವು ಸ್ವೀಕಾರ ಮಾಡಿದ್ದೀನಿ ಅಂದ್ರೆ ಅದು ಒಂದು ರೀತಿಯಲ್ಲಿ ಸಾರ್ವಜನಿಕ ಡೊಮೈನ್ಗೆ ಬಂದ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಒಪ್ಪಿಗೆ ಕೊಟ್ಟಂತನೂ ಕೂಡ ಆಗುತ್ತೆ. ಹಾಗಾಗಿ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ ಸಚಿವ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಬೇಕು ಅಂತಲೂ ಕೂಡ ಕೆಲ ಸಚಿವರು ಒತ್ತಾಯಿಸಿರ್ತಕ್ಕಂಥದ್ದು. ಯಾಕೆಂದ್ರೆ ಯಾರೆಲ್ಲ ವೈಜ್ಞಾನಿಕವಾಗಿ ಒಂದು ಜಾತಿ ಗಣತಿ ಸಮೀಕ್ಷೆ ಆಗಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಅದೇ ಸಚಿವರುಗಳು ಒಂದು ರೀತಿಯಲ್ಲಿ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಿ ಅಧ್ಯಯನ ಮಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಸಮುದಾಯದ ಸಚಿವರನ್ನು ಕೂಡ ಒಂದು ಆಡ್ ಆನ್ ಮಾಡಿ ಆ ಒಂದು ಸಚಿವ ಸಂಪುಟ ಒಂದು ಉಪಸಮಿತಿಯನ್ನು ರಚನೆ ಮಾಡಬೇಕು ಅನ್ನೋ ಒಂದು ಒತ್ತಡವನ್ನು ಆಗ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಕೂಡ ಅಂತಿಮಗೊಂಡಿಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಜಾತಿ ಗಣತಿ ವಿಚಾರದಲ್ಲಿ, ಯಾಕೆಂದ್ರೆ 1345 ಜಾತಿಗಳ ಒಂದು 50 ಮಾನದಂಡಗಳನ್ನು ಆಧರಿಸಿ ಏನು ಸಮೀಕ್ಷೆಯನ್ನು ಮಾಡಿದ್ದಾರೆ, ಜೊತೆಗೆ ಹೊಸ ಜಾತಿಗಳನ್ನು ಕೂಡ ಗುರುತಿಸಿರ್ತಕ್ಕಂಥ 465 ಚಿಲ್ಲರೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಆ ಒಂದು ಅಕ್ಸೆಪ್ಟೆನ್ಸಿಯನ್ನು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸರ್ಕಾರ ಗೊಂದಲದಲ್ಲಿ ಇದೆ. ಯಾಕೆಂದ್ರೆ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ರ ಬಗ್ಗೆ ಕೆಲ ಸಚಿವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದ್ರೆ ಇವತ್ತಂತೂ ಯಾವುದೇ ರೀತಿಯ ಡೇಟಾವನ್ನು ರಿಲೀಸ್ ಮಾಡೋದಿಲ್ಲ ಅಂತ ಸರ್ಕಾರದ ಮೂಲಗಳು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕ ಇವತ್ತು ಅನುಮಾನ ಯಾವುದೇ ರೀತಿಯ ಜಾತಿ ಗಣತಿಗೆ ಸಂಬಂಧಪಟ್ಟಂತಹ ಡೇಟಾವನ್ನು ರಿಲೀಸ್ ಮಾಡೋದಿಲ್ಲ. ಜೊತೆಗೆ ಇದನ್ನು ನಾವು ಅಂಗೀಕಾರ ಮಾಡಿದೀವಿ ಇಲ್ಲವೋ ಅನ್ನೋದನ್ನು ಕೂಡ ಸಚಿವ ಸಂಪುಟ ಇವತ್ತು ತಿಳಿಸಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಅಂಗೀಕಾರ ಮಾಡೋ ಮುನ್ನ ನಾವು ಅಧ್ಯಯನಕ್ಕಾಗಿ ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಘೋಷಣೆ ಮಾಡುವಂಥ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು.
ಇರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ಇಷ್ಟು ದಿನಗಳ ಕಾಲ, ಯಾಕೆಂದರೆ ಫೆಬ್ರವರಿ 29ನೇ ತಾರೀಕು ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದ ಒಂದು ಸಮಿತಿ ಸರ್ಕಾರಕ್ಕೆ ಅಧಿಕೃತವಾಗಿ ಎಲ್ಲವನ್ನು ಕೂಡ ಪರಿಷ್ಕರಣೆಯನ್ನು ಮಾಡಿ ಆ ಒಂದು 20 ಸಂಪುಟಗಳ ವರದಿಯನ್ನು ಕೂಡ ಸಲ್ಲಿಸಿತ್ತು. ಈಗ ಒಂದೂವರೆ ವರ್ಷ ಕಳೀತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅದನ್ನು ಮುಂದಾಕುವಂಥ ಪ್ರಯತ್ನವೂ ಕೂಡ ನಡೆದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಮಾತ್ರ ಯಾವುದೇ ರೀತಿಯ ಡೇಟಾ ರಿಲೀಸ್ ಆಗೋದಿಲ್ಲ ಅಂತ ಕೂಡ ಮೂಲಗಳು ತಿಳಿಸ್ತಾ ಇರತಕ್ಕಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ವಾಪಸ್ ಬರ್ತೀನಿ. ಜಾತಿ ಗಣತಿ ಬಗ್ಗೆ ಈಗ ಕ್ಯಾಬಿನೆಟ್ನಲ್ಲಿ ಪರವಿರೋಧ ಚರ್ಚೆ ನಡೀತಾ ಇದೆ ಅಂತಿದ್ದಾರೆ. ಮುಖ್ಯಮಂತ್ರಿಗಳೆಲ್ಲವನ್ನು ವಿವರಿಸಿದ್ದಾರೆ ಈಗ ಸಾರಾಂಶವನ್ನು. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಬಿತ್ತರಿಸ್ತಾ ಇದ್ದೀವಿ. ಇವತ್ತು ಡೇಟಾ ಏನಿದೆ ಅದನ್ನು ರಿಲೀಸ್ ಮಾಡಲ್ಲ ಸರ್ಕಾರ, ಜಾತಿ ಗಣತಿ ಅಂಕಿ ಸಂಖ್ಯೆಯನ್ನ ಬಿಡುಗಡೆ ಮಾಡಲ್ಲ ಸರ್ಕಾರ ಅನ್ನುವಂಥ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸುದ್ದಿ ನಿಮ್ಮ ಮುಂದೆ. ಸಂಪುಟ ಉಪಸಮಿತಿ ರಚನೆಗೆ ಹಲವು ಸಚಿವರು ಒಲವನ್ನು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತೋರಿಸ್ತಾ ಇದ್ದಾರೆ. ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ಯಾವುದೇ ರೀತಿಯಾದಂಥ ಡಾಟಾವನ್ನು ಬಿಡುಗಡೆ ಮಾಡೋದಿಲ್ಲ. ಹಿಂದೆ ಆದಂಥ ಸೋರಿಕೆ ಏನಿದೆ, ಹಿಂದೆ ವರದಿಯಲ್ಲಿ ಇದ್ದಂಥ ಅಂಕಿ ಸಂಖ್ಯೆಗಳ ಸೋರಿಕೆ ಏನಿದೆ ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಇದೆ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿತ್ತು. ಬಟ್ ಇವತ್ತು ಯಾವುದೇ ರೀತಿಯಾದಂತಹ ಅಂಕಿ ಸಂಖ್ಯೆಗಳನ್ನು ಬಿಡುಗಡೆಯನ್ನು ಸರ್ಕಾರ ಮಾಡಲ್ಲ. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ಅಂಕಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಲ್ಲ ಅಂತಂದರೆ ಇವತ್ತು ಕ್ಯಾಬಿನೆಟ್ನಲ್ಲಿ ಈ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ ನಂತರ ಏನೆಲ್ಲ ಆಯ್ಕೆಗಳು ಸರ್ಕಾರದ ಮುಂದೆ ಇದೆ? ಕಾಲಹರಣವನ್ನು ಮಾಡುವಂಥ ಯೋಚನೆಯಲ್ಲಿದ್ದಾರೆ ಅಥವಾ ಈ ವರ್ಷದೊಳಗೇ ಇದನ್ನು ಜಾರಿ ಮಾಡಿಬಿಡೋಣ, ಜನರಿಗೆ ಗೊತ್ತಾಗಲಿ, ಸಮುದಾಯಗಳಿಗೆ ಗೊತ್ತಾಗಲಿ ಅಂತನಾ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಕಳೆದ ಬಾರಿ ಜಾತಿ ಗಣತಿಯನ್ನು ಅಂಗೀಕಾರ ಮಾಡದೇ ಇರತಕ್ಕಂಥ ಕಾರಣ ಸಚಿವ ಸಂಪುಟ ಮುಂದೆ ಕೂಡ ತರ್ತೀವಿ ಅಂತೇಳಿ 2 ಬಾರಿ ಮುಂದಕ್ಕೆ ಹಾಕಿದ್ರು. ಅದಕ್ಕೆ ಚುನಾವಣಾ ವಿಚಾರವನ್ನು ಕೂಡ ಮುಂದಿಟ್ಟಿದ್ರು. ಲೋಕಸಭಾ ಚುನಾವಣೆ ಇತ್ತು, ಅದರಿಂದ ಏನಾದರೂ ಇಂಪ್ಯಾಕ್ಟ್ ಆಗ್ಬಿಡ್ಬೋದು, ಲಾಭ ನಷ್ಟದ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು. ಈಗಲೂ ಕೂಡ ಕ್ಯಾಬಿನೆಟ್ಗೆ ತಂದಿದೆ, ಆದರೆ ಅದನ್ನು ರಿಲೀಸ್ ಮಾಡಿ ಅಂಗೀಕಾರ ಮಾಡಬೇಕಾ ಬೇಡವೋ ಅನ್ನೋ ಗೊಂದಲದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಅದನ್ನು ಇನ್ನೊಂದು 3-4-5 ತಿಂಗಳ ಪೋಸ್ಟ್ಪೋನ್ ಮಾಡಿ ತದನಂತರ ತೀರ್ಮಾನ ತೆಗೆದುಕೊಳ್ಳಬಹುದು, ಅದು ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಈಗಾಗಲೇ ಸ್ಥಳೀಯ ಸಮಿತಿ ಚುನಾವಣೆಗಳು ಕೂಡ ಬರುತ್ತೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಲಾಭ ನಷ್ಟದ ಲೆಕ್ಕಾಚಾರಗಳನ್ನು ಕೂಡ ಹಾಕೊಳ್ಬಹುದು. ಹಾಗಾಗಿ ಒಂದು ವೇಳೆ ಏನೇ ಆದರೂ ಆಗಲಿ, ಇಲ್ಲೇ ರಿಸಲ್ಟ್ ಬರಲಿ ಅಂತ ಹೇಳದಂಥ ಸಂದರ್ಭದಲ್ಲೂ ಕೂಡ ಖಂಡಿತವಾಗಿ ಕೂಡ ಅದನ್ನು ಜಾರಿಗೆ ತರಕ್ಕೆ ಈ ವರ್ಷದ ಅಂತ್ಯಕ್ಕೂ ಕೂಡ ಮುಂದಾಗಬಹುದು. ಆದರೆ ಸದ್ಯಕ್ಕೆ ಅದನ್ನು ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಸಚಿವ ಸಂಪುಟ ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ ಸುಮಾರು 5-6 ತಿಂಗಳ ಕಾಲ ಕಾಲಾವಕಾಶವನ್ನು ಕೂಡ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರು ಈ ಒಂದು ವಿಚಾರವಾಗಿ ದೇಶದಾದ್ಯಂತ ಒಂದು ಜಾತಿ ಗಣತಿ ವಿಚಾರವಾಗಿ ಪ್ರಬಲವಾಗಿ ಒಂದು ರೀತಿಯಲ್ಲಿ ತಮ್ಮ ವಾದವನ್ನು ಮಂಡಿಸಿದ್ರು. ಜೊತೆಗೆ ಒಂದು ರೀತಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿದ್ರು. ಆ ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರು ಮತ್ತು ಹೈಕಮಾಂಡ್ನಿಂದ ಕೂಡ ಸಂಪೂರ್ಣವಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತಿನ ಕ್ಯಾಬಿನೆಟ್ನ ಅಜೆಂಡಾದಲ್ಲೂ ಕೂಡ ಅದನ್ನು ಸೇರಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅದರಂತೆ ಎಲ್ಲವೂ ಕೂಡ ನಡೆದಿದೆ. ಯಾರೇ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ, ಕ್ಯಾಬಿನೆಟ್ನ ಒಳಗಿರತಕ್ಕಂಥ ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಅದಕ್ಕೆ ಹೈಕಮಾಂಡ್ ಹೇಗೆ ಹೇಳುತ್ತೆ ಅದರಂತೆ ನಡೆದುಕೊಳ್ಳೋದಕ್ಕೂ ಕೂಡ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಆದರೆ ಈಗ ತಕ್ಷಣಕ್ಕೆ ಅದನ್ನು ರಿಲೀಸ್ ಮಾಡುವಂಥ ಸ್ಥಿತಿಗೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಮುಂದಾಗ್ತಾ ಇಲ್ಲ ಅಂತ ನಮ್ಮ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇವತ್ತಿನ ಒಂದು ಕ್ಯಾಬಿನೆಟ್ನ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ ಹೊರತು ಅದನ್ನು ನಾವು ಅಂಗೀಕಾರ ಮಾಡಿದ್ದೀವಿ ಅಥವಾ ರಿಲೀಸ್ ಮಾಡ್ತೀವಿ ಅನ್ನೋ ಮಾತುಗಳು ಒಂದು ಸರ್ಕಾರದಿಂದ ಬರೋದಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಕ್ಯಾಬಿನೆಟ್ನ ಅಂತ್ಯಗೊಳ್ಳುತ್ತೆ. ಅದಾದ ಬಳಿಕ ಆ ಒಂದು ಎಚ್ ಕೆ ಪಾಟೀಲ್ ಅವರು ಸುದ್ದಿಗೋಷ್ಠಿ ನಡೆಸಿ ಯಾವ ತೀರ್ಮಾನವನ್ನು ಪ್ರಕಟ ಮಾಡ್ತಾರೆ ಕಾದು ನೋಡಬೇಕು. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.